ಇನ್ನು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ನಿಯಮ ಉಲ್ಲಂಘನೆ ಆಗಿದೆ ಎನ್ನುವಂತಹ ಆರೋಪ. ರಾಜ್ಯ ಚುನಾವಣಾ ಆಯೋಗಕ್ಕೆ ವಿಪಕ್ಷ ಬಿಜೆಪಿ ದೂರನ್ನ ಸಲ್ಲಿಸಿದೆ. ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಈ ರೀತಿ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ. ಶಾಸಕರಾದ ಎಸ್ ಸುರೇಶ್ ಕುಮಾರ್, ಸಿಕೆ ರಾಮಮೂರ್ತಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದೀಶ್ ರೆಡ್ಡಿ ಉಪಸ್ಥಿತಿಯಲ್ಲಿ ಈ ಒಂದು ದೂರನ್ನ ದಾಖಲಿಸಲಾಗಿದೆ. ದಾಖಲೆ ಸಮೇತವಾಗಿ ದೂರನ್ನ ಸಲ್ಲಿಸಿದ್ದಾರೆ ಬಿಜೆಪಿ ನಾಯಕರು. ಈ ಹಿಂದೆ ಮಾಧ್ಯಮಗಳ ಮುಂದೆ ಕೆಲವೊಂದಿಷ್ಟು ಆರೋಪಗಳನ್ನ ಮುಂದಿಟ್ಟಿದ್ರು, ವಿಡಿಯೋಗಳನ್ನ ತೋರಿಸಿದ್ರು, ಫೋಟೋಸ್ಗಳನ್ನ ತೋರಿಸಿದ್ರು. ಯಾವ ರೀತಿ ಪ್ರಕ್ರಿಯೆಯನ್ನೇ ಸಮರ್ಪಕವಾಗಿ ಮಾಡ್ತಾ ಇಲ್ಲ, ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಯಾವ ರೀತಿ ನಡಿಬೇಕಾಯಿತೋ ಆ ರೀತಿ ನಡೀತಾ ಇಲ್ಲ. ಇದು ಸರ್ಕಾರ ಅಧಿಕಾರಿಗಳನ್ನ ಹೆದರಿಸಿ ಬೆದರಿಸಿ ಈ ರೀತಿ ಮಾಡ್ತಾ ಇದೆ ಅನ್ನುವಂತಹ ಆರೋಪಗಳನ್ನ ವಿಪಕ್ಷ ಮಾಡಿತ್ತು. ಈಗ ಅಧಿಕೃತವಾಗಿ ದೂರನ್ನ ಕೂಡ ದಾಖಲಿಸಿದೆ. ಎಲ್ಲ ದಾಖಲೆಗಳ ಸಮೇತವಾಗಿ ದೂರನ್ನ ಸಲ್ಲಿಸಿರುವಂಥದ್ದು. ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಈಗ ಕಂಪ್ಲೇಂಟ್ ಅನ್ನ ನೀಡಲಾಗಿದೆ. ಅಂದ್ರೆ ಎಲ್ಲಾ ಕಡೆಯೂ ಕೂಡ ನಾವು ಗಮನಿಸ್ತಾ ಇರೋ ಹಾಗೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಒಂದ್ ಕಡೆ ದೇವಸ್ಥಾನ, ಮಸೀದಿ, ಅಂಗನವಾಡಿ, ಯಾವುದೋ ಒಂದು ಸ್ಥಳ ಇದೆ, ಅಲ್ಲೆಲ್ಲರನ್ನ ಕೂಡ ಜನರನ್ನ ಒಗ್ಗೂಡಿಸೋದು, ಅವರಿಂದ ದಾಖಲೆಗಳನ್ನ ತುಂಬಿಸೋದು ಅಥವಾ ಅಪ್ಲಿಕೇಶನ್ಗಳನ್ನ ಬರೆಸ್ಕೊಳ್ಳೋದು. ಆದರೆ ಪ್ರಕ್ರಿಯೆ ಈ ರೀತಿ ಇಲ್ಲ. ಪ್ರತಿಯೊಂದು ಮನೆ ಮನೆಗೂ ತೆರಳಿ ಅಲ್ಲಿ ಮಾಹಿತಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿ ಯಾರ್ಯಾರು ಮತದಾರರಿದ್ದಾರೆ ಅವರ ಲೀಸ್ಟ್ ಅನ್ನ ಮಾಡಿ ಅಪ್ಲಿಕೇಶನ್ ಅನ್ನ ಬರೆಸ್ಕೊಳ್ಬೇಕು. ಆದರೆ ಪ್ರಕ್ರಿಯೆ ಆ ರೀತಿ ನಡೀತಾ ಇಲ್ಲ. ಹೀಗಾಗಿ ವಿಪಕ್ಷಗಳು ಕೆರಳಿವೆ. ಭಾರತೀಯ ಜನತಾ ಪಾರ್ಟಿ, ನಾನು ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಸುರೇಶ್ ಕುಮಾರ್ ಜಿ ಅವರು ಹಾಗೂ ಪಕ್ಷದ ವತಿಯಿಂದ ಇವತ್ತು ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿದ್ದೇವೆ. ಕೇಂದ್ರ ಚುನಾವಣಾ ಆಯೋಗ ಯಾವ ಒಂದು ಸದುದ್ದೇಶ ಇಟ್ಕೊಂಡು ಮತದಾರ ಪಟ್ಟಿಯ ಪರಿಷ್ಕರಣೆ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದಾರೆ, ಇದಕ್ಕೆ ರಾಜ್ಯ ಸರ್ಕಾರ ತಣ್ಣೀರೆರಚುವಂತ ಕೆಲಸ ಮಾಡ್ತಾ ಇದ್ದಾರೆ. BLO ಬ್ಲಾಕ್ ಲೆವೆಲ್ ಆಫೀಸರ್ಸ್ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ, ಅವರನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಎಸ್ಐಆರ್ ಪ್ರಕ್ರಿಯೆ ಕಡ್ಲೆಪುರಿಯಂತೆ ಎಸ್ಐಆರ್ ಅರ್ಜಿ ಹಂಚಿಕೆ ಮಾಡಲಾಗ್ತಾ ಇದೆ. ಇದು ಟ್ವೀಟ್ ಮೂಲಕ ರಾಜ್ಯ ಜೆಡಿಎಸ್ ಘಟಕ ಆಕ್ರೋಶವನ್ನು ವ್ಯಕ್ತಪಡಿಸಿರುವುದು. ಕಾಂಗ್ರೆಸ್ನ ಮತ ಬ್ಯಾಂಕ್ ಓಲೈಕೆಗೆ ಇದು ಪ್ರತ್ಯಕ್ಷ ಸಾಕ್ಷಿ. ಎನ್ಆರ್ ಕ್ಷೇತ್ರದಲ್ಲಿ ನಿಯಮ ಗಾಳಿಗೆ ತೂರಿದ್ದಾರೆ. ರಸ್ತೆಯಲ್ಲಿ ಕಡಲೆಪುರಿಯಂತೆ ಎಸ್ಐಆರ್ ಫಾರ್ಮ್ಗಳನ್ನ ಹಂಚಿಕೆ ಮಾಡ್ತಾ ಇದ್ದಾರೆ. ಇದು ಜೆಡಿಎಸ್ ಟ್ವೀಟ್ ಮಾಡಿ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದಂತಹ ರೀತಿ. ಎಸ್ಐಆರ್ ಪ್ರಕ್ರಿಯೆ ಲೋಪ ಆರೋಪಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಎಕ್ಸ್ ಖಾತೆಯಲ್ಲಿ ವಾಗ್ದಾಳಿಯನ್ನು ನಡೆಸಿರುವುದು ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ ಸರ್ಕಾರದ ಮತ ಬ್ಯಾಂಕ್ ಓಲೈಕೆಗೆ ಇದು ಪ್ರತ್ಯಕ್ಷ ಸಾಕ್ಷಿ. ಮೈಸೂರಿನ ಎನ್ಆರ್ ಕ್ಷೇತ್ರದಲ್ಲಿ ನಿಯಮಗಳನ್ನು ಗಾಳಿ ತೋರಿ ರಸ್ತೆಯಲ್ಲಿ ಕಡಲೆಪುರಿಯಂತೆ ಎಸ್ಐಆರ್ ಫಾರ್ಮ್ಗಳನ್ನು ಹಂಚಲಾಗ್ತಾ ಇದೆ. BLO ಅಧಿಕಾರಿಗಳು ಮತದಾರರ ಮನೆ ಮನೆಗೆ ಭೇಟಿ ನೀಡದೆ ಯಾವುದೇ ಅಧಿಕೃತ ಪ್ರಕ್ರಿಯೆಗಳಿಲ್ಲದೆ ಬೇಕಾಬಿಟ್ಟಿ ಫಾರ್ಮ್ ಅನ್ನು ವಿತರಿಸಲಾಗ್ತಾ ಇದೆ ಎನ್ನುವಂತಹ ಆರೋಪವನ್ನು ಮಾಡಿದೆ.